अल्हम्दुलिल्लाहि रब्बिल आलमीन वस्सलातु वस्सलामु अला सय्यिदिल अंबियाइ वल मुरसलीन व अला आलिहि व अस्हाबिहि व सल्लम तस्लीमन कसीरन कसीरा अम्मा बाद अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम या अय्युहल्लज़ीना आमनुस्तईनु बिस्सब्रि वस्सलाह इन्नल्लाहा मअस्साबिरीन अल्लाहुम्मा जअलनी सुबूरा वजअलनी शुकूरा वजअलनी फ़ी ऐनी सगीरा व फ़ी अयुनिन नासि कबीरा। ಒಂದ್ಸಲ ಎಲ್ಲರೂ ದರೂದ್ ಶರೀಫ್ ಓದ್ರಿ. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದ್ ವ ಅಲಾ ಆಲಿ ಸಯ್ಯಿದಿನಾ ಮುಹಮ್ಮದಿನ್ ವ ಬಾರಿಕ್ ವಸಲ್ಲಿಮ್. ಮೊಹತರಂ ಬುಜುರ್ಗೋ ಭಾಯಿಯೋ, ಅಲ್ಲಾ ತಾಲಾ ನಮ್ಮೆಲ್ಲರಿಗೂ ಒಂದು ದೀನಿದ ಮಜ್ಲಿಸ್ನಲ್ಲಿ ಇಶಾ ನಮಾಜ್ ಜಮಾತ್ಲಿಂದ ಮಾಡಿ ಅಲ್ಲಾ ಮತ್ತು ಪೈಗಂಬರ್ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವಂಥ ಮಾತನ್ನು ಕೇಳುವಂಥ ತೌಫೀಕ್ ಅಲ್ಲಾ ತಾಲಾ ಕೊಟ್ಟಾನ. ಅಲ್ಲಾ ತಾಲಾ ನಮ್ಮೆಲ್ಲರಿಗೂ ಸಾಯುತನ ಪೈಗಂಬರ್ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವಂಥ ಮಾತಿನ ಮೇಲೆ ಅಲ್ಲಾನ ಹೇಳಿರುವಂಥ ಆಜ್ಞೆ ಪ್ರಕಾರ ನಡೆಯುವಂಥ ಅಲ್ಲಾ ನಮ್ಮೆಲ್ಲರಿಗೂ ತೌಫೀಕ್ ಕೊಡಲಿ. ಇವತ್ತು ಒಂದು ತೋಟದ ಮಸ್ಜಿದಲ್ಲಿ ನಾವು ಕೂತೀವಿ. ತೋಟಪಟ್ಟಿ ಮಾಡೋನೊಳಗೆ ಮೊದಲಿನ ಫಿಕರ್ ಏನಪ್ಪ ಅಂದ್ರೆ, ನನ್ನ ತೋಟದಲ್ಲಿ ಯಾವ ಬೆಳೆ ಐತಿ, ಕಬ್ಬು ಇರಲಕ್ಕ, ಅರಿಶಿನ ಇರಲಕ್ಕ, ಯಾವುದು ಇರಲಕ್ಕ, ಅದು ಉತ್ಪನ್ನ ಹೆಚ್ಚಾಗಬೇಕು ಅದ್ರ ಸಲುವಾಗಿ ವಿಚಾರ ಮಾಡ್ತಾನೆ. ಅದರ ಬಗ್ಗೆ ಸಲಹೆ ತಗೋತಾನೆ, ಹೆಂಗೆ ಮಾಡಿದ್ರೆ ನನ್ನ ಉತ್ಪನ್ನ ಹೆಚ್ಚಾಕೈತೆ. ಇದು ತೋಟಪಟ್ಟಿ ಮಾಡೋವಂಥ ಕೆಲಸ. ಅದೇ ರೀತಿಯಾಗಿ ಯಾವುದರೊಂದು ಬೇರೆ ಕಾರ್ಯಕ್ರಮ ಮಾಡುವಂಥ ಮನುಷ್ಯ ಇದ್ರೆ ಅವನು ತನ್ನ ಕಾರ್ಯಕ್ರಮ ಬಗ್ಗೆ ಹೆಂಗೆ ಮಾಡಿದ್ರೆ ನನ್ನ ಕಾರ್ಯಕ್ರಮ ಯಶಸ್ವಿ ಆಕೈತಿ ಅದರ ಬಗ್ಗೆ ಅವನು ವಿಚಾರ ಮಾಡ್ತಾನೆ. ಅದೇ ರೀತಿಯಾಗಿ ಒಬ್ಬಗ ಜಡ್ ಐತಿ, ಯಾವ್ದಾರ ಶುಗರ್ ಇರಲಕ್ಕ, ಬಿ ಪಿ ಇರಲಕ್ಕ, ಹಾರ್ಟ್ ಇರಲಕ್ಕ, ನಾನಾ ಥರದ ಜಡ್ಡು ಜಾಪತ್ರೆ ಮನುಷ್ಯಾಗ ಹತ್ತಿರ್ತದೆ. ಅದರ ಬಗ್ಗೆ ಎಲ್ಲರ ಕಿವಿಯಾಗ ಬಿತ್ತು ಯಾವ್ದಾರ ಮಾತು, ಎಲ್ಲಾರು ಏನಾರು ಪೋಸ್ಟರ್ ನೋಡಿದ, ಏನಾರು ಮಾತು ಕೇಳಿದ್ರಂದ್ರೆ ಮೊದಲು ನಾನು ಹೆಂಗೆ ನಿವಾರಣೆ ಆಗಬೇಕು, ಹೆಂಗೆ ನಾನು ಮುಂದುವರಿಬೇಕು, ಅದರಿಂದ ನಾನು ಹೆಂಗೆ ಮೇಂಟೆನ್ಸ್ ಮಾಡ್ಕೋಬೇಕು, ಈ ಶರೀರ ಸಂಪತ್ತು ನನಗೆ ಯಾವಾಗ ಚಲೋ ಸಿಗ್ತೈತೆ ಅನ್ನುವಂಥ ಉದ್ದೇಶದಿಂದ ಫಿಕ್ರ್ ಮಾಡ್ತಾರಿಲ್ರಿ. ಅದೇ ರೀತಿಯಾಗಿ ಒಂದು ಯಾವ್ದಾರು ಜಗಳ ಐತಿ, ಕೋರ್ಟ್ ಕಚೇರಿ ಜಗಳ ಇರ್ತಾವ. ಅಂಥ ಜಗಳನೊಳಗೆ ಯಾರಿಗೆ ಏನಾರು ತಿಳಿತಿ, ಅಲ್ಲಿ ವಕೀಲ್ ಚಲೋ ಅದಾರ, ಅವ್ರ ಮಾತು ಕೇಳಿದೆ ಅಂದ್ರೆ ಅವ್ರ ಮಾತು ಪ್ರಕಾರ ನಾವು ಹೋಗಿದ್ವಿ ಅಂದ್ರೆ ನಮ್ಮ ಕೇಸ್ ಲಘು ನಮ್ಮ ಮುಗಿತೈತಿ. ಮತ್ತು ಅವ್ರಿಗೆ ಭೇಟಿ ಆದಂದ್ರೆ MLA ಸಾಹೇಬರಿಗೆ, ಫಲಾ ಚೇರ್ಮನ್ ಸಾಹೇಬರಿಗೆ, ಫಲಾ ಹಾಜಿ ಸಾಹೇಬರಿಗೆ ಭೇಟಿ ಆದ್ರೆ ನಮ್ಮ ಕೆಲಸ ಲಘುನ ಮುಗಿತೈತಿ ಅನ್ನುವಂಥ ಮಾತು ಯಾರು ಕೇಳಿದ್ರೆ, ಅಂಥ ಸಂದರ್ಭದೊಳಗೆ ಮನುಷ್ಯ ಎಲ್ಲ ಕೆಲಸ ಬಗ್ಸಿಬಿಟ್ಟು ಅಲ್ಲಿ ಹೋಗಿ ತನ್ನ ಕೆಲಸ ಪೂರ್ತಿ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಇಲ್ರಿ. ಅದೇ ರೀತಿಯಾಗಿ ಒಬ್ಬ ಹಸು ಐತಿ, ಅವಂಗೆ ಊಟ ಸಿಕ್ಕಿಲ್ಲ, ಚಲೋ ಊಡಕ್ಕೆ ಅರಿವಿ ಇಲ್ಲ, ಎಲ್ಲಾರು ಅವಂಗೆ ಹೇಳಿದ್ರೆ ಅಲ್ಲಿ ಊಟ ಹಂಚ್ತಾರಪ್ಪ, ಅಲ್ಲಿ ಊಟ ಸಿಗ್ತೈತಿ, ಅಲ್ಲಿ ರೋಟಿ ಬ್ಯಾಂಕ್ ಐತಿ, ಅಲ್ಲಿ ನನಗೆ ಊಟ ಸಿಗ್ತೈತೆ ಅಂದ್ರೆ ಎಲ್ಲ ಬಿಟ್ಟು ಎಲ್ಲಿ ಸಿಗ್ತೈತೆ ಅಲ್ಲಿ ಹೋಗಿ ರೊಟ್ಟಿ ತೊಗೊಳ್ಳುವಂಥದ್ದು ಪ್ರಯತ್ನ ಮಾಡ್ತಾನೆ. ಈ 4-5 ವಿಚಾರಗಳು ನಾನು ಮುಂದಿಟ್ಟಿನಿ. ಆದರೆ ಇವತ್ತು ನಾವು ಎಲ್ಲರೂ ನಮ್ಮ ಮನೆಯೊಳಗೆ ವಜು ಕೂತೀವಿ, ಕಿಬ್ಲಾ ಕಡೆ ಮಖ ಮಾಡಿ ಕೂತೀವಿ. ಭಾಳ ವರ್ಷದಿಂದ ದೀನದ ದಾವತದ ಕೆಲಸ ನಾವು ಮಾಡಾಕತ್ತೀವಿ. ಇವತ್ತು ಕಣ್ಣಾರೆ ನಾವು ನೋಡಾಕತ್ತೀವಿ, ಮೊದಲಿನಕ್ಕಿಂತ ನಮಾಜಿ ಮಂದಿನ ಹೆಚ್ಚದಾರ, ಹಜ್ಜಿಗೆ ಉಮ್ರಾಕ್ಕೆ ಹೋಗೋರು ಹೆಚ್ಚದಾರ, ಹಾಫೀಜ್ಗಳು ಆಲಿಮ್ಗಳು ಹೆಚ್ಚದಾರ, ಮದ್ರಸಗಳು ಅದಾವ, ಮಕ್ತಬ್ಗಳು ಅದಾವ. ಏನ್ರಿ, ದೀನದ ಫಲ ಕಾರ್ಯಗಳು ಭಾಳಷ್ಟು ನಮ್ಮ ಊರಿನೊಳಗೆ, ನಮ್ಮ ತಾಲೂಕದೊಳಗೆ, ಜಿಲ್ಲಾದೊಳಗೆ, ನಮ್ಮ ರಾಜ್ಯದೊಳಗೆ, ಏನ್ರಿ ನಮ್ಮ ದೇಶದೊಳಗೆ, ಇಡೀ ಜಗತ್ತಿನೊಳಗೆ ನಡೆಯಕತ್ತಿದ್ದು ನಾವು ಕಣ್ಣಾರೆ ನೋಡಕತ್ತೀವಿ. ಮೊದಲಿಕ್ಕಿಂತ ಚಲೋ ಅರ್ಬಿ ಉಡಾಕತ್ತೀವಿ, ಮೊದಲಿಕ್ಕಿಂತ ಚಲೋ ಊಟ ಮಾಡಾಕತ್ತೀವಿ, ಮೊದಲಿಕ್ಕಿಂತ ನಮ್ಮ ಗಾಡಿಗಳು ಚಲೋ ಅದಾವ, ಮೊದಲಿಕ್ಕಿಂತ ನಮ್ಮ ತೋಟಪಟ್ಟಿ ಚಲೋ ಅದಾವ, ಮೊದಲಿಕ್ಕಿಂತ ಏನ್ರಿ ನಮ್ಮ ದಂಧೆ ಪಾನಿಗಳು ಚಲೋ ಅದಾವ, ಎಲ್ಲ ಮಾಷಾಅಲ್ಲಾ ಚಲೋ ಐತಿ. ಆದ್ರೆ ಅಲ್ಲಾನ ಮದತ್ ಯಾಕೆ ಬರಾಕತ್ತಿಲ್ಲ?
ಎಲ್ಲಿ ನೋಡಿದ್ರು ದಿನ ಒಂದೊಂದು ಕಷ್ಟ, ದಿನ ಒಂದೊಂದು ಪರೇಶಾನಿ. ನಾ ಬರೀ ಒಂದು ಊರು, ಒಂದು ಹಳ್ಳಿ, ಒಂದು ರಾಜ್ಯದ ಬಗ್ಗೆ ಮಾತಾಡಕತ್ತಿಲ್ಲ, ಇಡೀ ಜಗತ್ತಿನ ಬಗ್ಗೆ ಮಾತಾಡಕತ್ತೀನಿ. ಇವತ್ತು ಭಾಳ ಕಷ್ಟನೊಳಗೆ ಯಾರದಾರಪ್ಪ ಅಂದ್ರೆ, ನಮ್ಮ ಹಿರಿಯರು ಮೊನ್ನೆ ಹೇಳಕತ್ತಿದ್ರು, ಈ ಮುಸಲ್ಮಾನ್ರದ ಮುಸಲ್ಮಾನ್ರೊಳಗೆ ದಾವತ್ ದೀನದ ಕೆಲಸ ಮಾಡೋರೇನು ಅವ್ರಿಗಿಂತ ಸ್ವಲ್ಪ ದೊಡ್ಡ ಮುಸೀಬತ್ತೊಳಗೆ ಅದ. ಮತ್ತು ಮುಂದೆ ಹೇಳಿದ್ರು ಹಿರಿಯರು, ದಾವತ್ ತಬ್ಲಿ ಒಳಗೆ ಮುಸಲ್ಮಾನ್ರೊಳಗೆ ಮತ್ತು ಯಾರು ಹೆಚ್ಚು ಕಷ್ಟವಾಗದಪ್ಪ ಅಂದ್ರೆ ಉಲ್ಮಾ ಇಕ್ರಾಮ್ರು ಇದಾರಂತ, ಉಲ್ಮಾ ಹುಫಾಜ್ ಇಕ್ರಾಮ್ರು. ಯಾಕ್ರೆ ಮತ್ತು ಅದ್ರೊಳಗೆ ಯಾರು ಹೆಚ್ಚಪ್ಪ ಅಂದ್ರೆ ಯಾರು ಮದರಸಾ ಮಕ್ತಬ್ ನಡೆಸ್ತಿರ್ತಾರಲ್ಲ ಅವ್ರು ಅದಕ್ಕಿಂತ ಕಷ್ಟದೊಳಗೆ ಅದಾರಂತ. ಇಂಥ ಮುಸೀಬತ್ತೊಳಗೂ ನಾವು ಕಣ್ಣಾರು ನೋಡಕತ್ತೀವಿ. ಆದ್ರೆ ಮೊದಲಿಕ್ಕಿಂತ ಇಬಾದತ್, ಅಮಲ್, ಜಿಕ್ರ್, ತಿಲಾವತ್, ಅಲ್ಲಾನ ದಾರಿಗಳು ಹೋಗೋದು ಎಲ್ಲ ಮಾಡಕತ್ತೀವಿ. ಆದ್ರೆ ಅಲ್ಲಾನ ಮದತ್ ಯಾಕೆ ಬರಕತ್ತಿಲ್ಲ? ಇದೇ ಪ್ರಶ್ನೆ ನಮ್ಮ ಜೀವನದ ಬಗ್ಗೆ, ನಮ್ಮ ನಮ್ಮ ಹಾಲ ತೋಟಪಟ್ಟಿ ಬಗ್ಗೆ, ನಮ್ಮ ಜೀವನದ ಯಾವುದೋ ಪ್ರಸಂಗ ಬಗ್ಗೆ ನಾವು ಬರ್ತಂದ್ರೆ ನಾವು ಬೇರೆಯವ್ರಿಗೆ ಕೇಳ್ಕೊಂಡು ನಾವು ವಿಚಾರ ಮಾಡ್ಕೊತೀವಿ ಹೆಂಗೆ ನಾವು ಮುಂದುವರಿಬೇಕು ಅಂತ. ಆದ್ರೆ ನಾವು ಟೈಮ್ ತೆಗೆದ ಅಲ್ಲಾಹದ ಕುರಾನ್ದೊಳಗೆ ಏನೈತಿ, ಕುರಾನ್ ಏನು ಹೇಳ್ತೈತಿ, ಅಲ್ಲಾ ಏನು ಹೇಳ್ತಾನೆ, ಅಲ್ಲಾನ ಮೊದಲು ತಿಳಿಸ್ಬೇಕಾದ್ರೆ ನಾವು ಏನು ಮಾಡಬೇಕಂತ ನಾವು ಕುರಾನ್ ಇನ್ನೂ ತನಕ ಕೇಳಿಲ್ಲ. ಕೇಳ್ರಿ, ಇನ್ನೂ ತನಕ ಕೇಳಿಲ್ಲ. ಅಲ್ಲಾನ ಮದತ್ ಹೆಂಗೆ ಇಳಿಸ್ಬೇಕು, ಅಲ್ಲಾನ ಮದತ್ ಯಾವಾಗ ಬರ್ತೈತಿ, ಯಾಕೆ ಬರಾಕತ್ತಿಲ್ಲ ಅಲ್ಲಾಕ ಮದತ್ತು, ಯಾಕೆ ನಿಂತೈತಿ? ಹಾಂ, ಇವತ್ತು ಜಗತ್ತಿನೊಳಗೆ ನಮ್ಮ ದೇಶದೊಳಗೆ ಭಾಳ ಸಂಕಟ್ನೊಳಗಿರುವಂಥ ಯಾರಪ್ಪ ಅಂದ್ರೆ ಮುಸಲ್ಮಾನರು. ಮುಸಲ್ಮಾನರೊಳಗೆ ಏನು ಕಡಿಮೆ ಐತಿ? ಆದರೂ ಅಲ್ಲಾನ ಮದತ್ ಬರಾಕತ್ತಿಲ್ಲ. ಯಾಕೆ ಬರಾಕತ್ತಿಲ್ಲ? ಅದು ಈಗ ನೋಡ್ರಿ, ಕಣ್ಣಿನ ಕಣ್ಣು ಏನೈತ್ರಿ ಕೆಟ್ಟೈತಿ ಅಂದ್ರೆ, ಏನಾರು ಯಾವ್ದಾರು ಜಡ್ಡು ಬಂದಿತ್ತಂದ್ರೆ ಹಲ್ಲಿನ ಡಾಕ್ಟ್ರ್ ಅಂತೇಳಿ ಹೋದ್ರೆ ಅದರ ಉಪಚಾರ ಆಗೋದಿಲ್ಲ. ಖಾಲಿ ಬೇನ್ ಆಗಿದ್ರೆ ಹಾರ್ಟ್ ಡಾಕ್ಟ್ರ್ ಅಂತೇಳಿ ಹೋದ್ರೆ ಉಪಚಾರ ಆಗೋದಿಲ್ಲ. ಹಂಗೆ ನಾವು ಏನು ಮಾಡಾಕತ್ತೀವಿ, ಇವತ್ತು ಅಲ್ಲಾನ ಮದತ್ ತಿಳಿಸೋ ಸಲುವಾಗಿ ನಾವು ಮಖ್ಲೂಕ್ ಬಗ್ಗೆ ಹೋಗಕತ್ತೀವಿ, ಮಖ್ಲೂಕ್ ಅಂತ ಕೇಳಾಕತ್ತೀವಿ. ಹೆಂಗೆ ಮಾಡ್ಬೇಕ್ರಿ, ಹೆಂಗಾದ್ರೆ ಒಕ್ಕಟ್ಟು ಆಕೈತಿ, ಹೆಂಗಾದ್ರೂ ನಾವು ಅಲ್ಲಾನ ಮದತ್ ತಿಳಿಸ್ಬೋದು, ಈ ವಿಚಾರಗಳು ನಾವು ಮಾಡಾಕತ್ತೀವಿ. ಆದ್ರೆ ಅಲ್ಲಾ ಮತ್ತು ಅಲ್ಲಾನ ಕುರಾನ್ ಬಗ್ಗೆನ ಕೇಳಾಕತ್ತಿಲ್ಲ. ಇವತ್ತು ನಿಮ್ಮೆಲ್ಲರ ಬರ್ಕತ್ತಿಂದ, ಈ ಬಿಲಾಲ್ ಮಸ್ಜಿದ್ ಬರ್ಕತ್ತಿಂದ ಇದೊಂದು ವಿಷಯ ನನ್ನಲ್ಲಿ ಬತ್ತು, ಆ ಮಾತು ನಿಮಗೆ ಇಡಾಕತ್ತೀನಿ. ಅಲ್ಲಾನ ಮದತ್ ಯಾಕೆ ಬರಾಕತ್ತಿಲ್ಲ? ಅಲ್ಲಾನ ಮದ್ದು ನಾವು ಇಳಿಸ್ಬೇಕಾದ ವಿಚಾರ ಐತಿಲ್ರಿ, ಎಲ್ಲರದ್ದು ಐತಿಲ್ಲ. ಯಾರ ಜೊತೆ ಅಲ್ಲಾನ ಮದತ್ ಇರ್ತೈತಿ ಅವ್ನು ಯಾವಾಗೂ ನಾಕಾಮ್ ಆಗೋದಿಲ್ಲ. ಯಾವತ್ತು ಅಲ್ಲಾ ತಾಲ ಅವಂಗ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಬರ್ಕತ್ ಅಲ್ಲ ಕೊಡ್ತಾನ. ಆದ್ರೆ ಅಲ್ಲಾನ ಮದತ್ ತಿಳಿಸ್ಬೇಕಾದ್ರೆ ಏನು ಮಾಡಬೇಕು, ಆ ದಾರಿ ಏನೈತಿ, ಕುರಾನ್ ಏನು ಹೇಳ್ತೈತಿ, ಅಲ್ಲಾ ಏನು ಹೇಳ್ತಾನೆ, ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಏನು ಹೇಳ್ತಾರೆ, ಆ ಮದತ್ ತಿಳಿಸ್ಬೇಕಾದ್ರೆ ನಾವು ಏನು ಮಾಡಬೇಕು? ಅಲ್ಲಾಹು ಅಕ್ಬರ್. ಬರ್ರಿ ನಾವೆಲ್ಲರೂ ಕೂಡಿ ಅಲ್ಲಾನ ಕುರಾನ್ ಕೇಳೋನು, ಅಲ್ಲಾನ ಕುರಾನ್ ಕೇಳೋನು. ಅಲ್ಲಾ ಏನು ಹೇಳ್ತಾನಪ್ಪ, ಆಯ್ ಕುರಾನ್ ಇನ್ನೇ ಹೇಳಪ್ಪ ನಮಗೆ, ಅಲ್ಲಾನ ಮದತ್ ತಿಳಿಸ್ಬೇಕಾದ್ರೆ ಏನು ಮಾಡಬೇಕು? ಹಾಂ, ಈಗ ನಾನು ಹೇಳಬೇಕಂದ್ರೆ ಯಾವ್ದಾರು ಜಡ್ ಇತ್ತಂದ್ರೆ ಆ ಜಡ್ ದೂರ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಹೇಳ್ರಿ ಮೌಲಾನಾರ, ನಾ ಮಾಡ್ತೀನಿ ಅಂತ ಹೆಂಗೆ ಕೇಳ್ತಿಲ್ಲ, ಹಂಗೆ ನಾವು ಅಲ್ಲಾನ ಕುರಾನ್ ಕೇಳೋದೈತಿ. ಅಲ್ಲಾನ ಮದತ್ನ ಇಳಿಸಬೇಕಂತ ವಿಚಾರ ಐತೆ ನಮ್ದು ಎಲ್ಲರದು. ಹೆಂಗೆ ಬರ್ತೈತಿ ಅಲ್ಲಾನ ಮದತ್ ನನಗೆ ಹೇಳಪ್ಪ ಅಂದ್ರೆ, ಕುರಾನ್ ಏನು ದೊಡ್ಡ ಮಾತು ಏನು ಹೇಳಿಲ್ಲ ನಮಗೆ. ಹಾಂ, ಯಾರಿಗೆ ಹೇಳಕತ್ತಾನ ರೀ? ಅಲ್ಲಾ ತಾನ ಹೇಳ್ತಾನೆ ರೀ, ಕುರಾನ್ ಹೇಳ್ತೈತಿ ಏನಪ್ಪ ಅಂದ್ರೆ, ಮುಸಲ್ಮಾನ್ರೆ ನೀವು ನಿಮ್ಮ ಜೀವನದೊಳಗೆ ಅಲ್ಲಾನ ಮದತ್ ತಿಳಿಸ್ಬೇಕಾದ್ರೆ ನೀವು 2 ಕೆಲಸ ಮಾಡಬೇಕು. ಎಷ್ಟು ರೀ? ಬರೀ 2 ಕೆಲಸ. ಈಗ ನೋಡಿರಿ, MLA ಮಿನಿಸ್ಟ್ರಿಗೆ ಯಾವುದೋ ಒಂದು ನೌಕರಿ ತೊಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಟು ನಾವು ಭೇಟಿ ಆಗ್ತೀವಿ. ಹಾಂ, ಎಲ್ಲೆಲ್ಲಿ ಇಂಪ್ಲೂಯೆನ್ಸ್ ಹಚ್ತೀವಿ, ಏನೇನು ಮಾಡ್ತೀವಿ. ನಮ್ಮ ಹೊಲದೊಳಗೆ ಏನಾರು ಚಲೋ ಉತ್ಪನ್ನ ತೊಗೊಳ್ಬೇಕಾದ್ರೆ ಎಷ್ಟು ನಾವು ಕಷ್ಟ. ನಾನು ಮೊನ್ನೆ ಹೋಗಿದ್ನಿ ಬಿಜಾಪುರ ಮಗ್ಲು ದ್ರಾಕ್ಷಿ ತೋಟಕ್ಕೆ ದ್ರಾಕ್ಷಿ ತೋಟಕ್ಕೆ ಹೋಗಿ ಅಲ್ಲಿ ವಿಚಾರ ಮಾಡಿದ್ರೆ ಅವರು ಇಂಥ ಒಂದು ಕೋಲಿ ಹೆಂಗೈತಲ್ಲ, ಹಿಂಗೆ ಕೋಲಿ ಇತ್ತು. ಆ ಕೋಲಿ ಒಳಗೆ ಬರೀ ಔಷಧಗಳು ಡಬ್ಬಿನೂ ಇದ್ದು, 4-5 ಮಂದಿ ಅದಕ್ಕೆ ನಿಂತಾರ. ಮತ್ತು ಹೇಳಿದರು, ಮಕ್ಕಳು ಏನಾರ ನೆಗಡಿ ಜ್ವರ ಬಂದ್ರೆ ಅವ್ರಿಗೆ ಔಷಧಗಳು ಹಿಂದ್ಕೊಂಡು ಮಾಡಿದ್ರೆ ನಡೀತೈತ್ರಿ ಮೌಲಾನಾರ. ಆದ್ರೆ ಈ ದ್ರಾಕ್ಷಿ ತೋಟಕ್ಕೆ ಅದು ಕೊಡೋದು, ಕೆಮಿಕಲ್ ಕೊಡೋದು ಹಿಂದೆ ಮುಂದೆ ಆತಂದ್ರೆ ನಮ್ಮದು ಗೋನನ್ನು ಮುರಿತೈತಿ ಅಂತ ಹೇಳಿದವ. ಖರೆ ಹೇಳಕತ್ತೇನಲ್ರಿ? ಹಾಂ, ಆದ್ರೆ ಅಲ್ಲಾ ತಾಲ ನೋಡ್ರಿ ಎಷ್ಟು ಸರಳ ನಮ್ಮೆಲ್ಲರಿಗೆ ಕೆಲಸ ಕೊಟ್ಟಾನ. ನೀವು 2 ಕೆಲಸ ಮಾಡ್ರಿಪ್ಪ ನಿಮ್ಮ ಜೀವನದಲ್ಲಿ, ಅಲ್ಲಾ ತಾಲ ಮದತ್ ನಾನು ಹೇಳ್ತೇನೆ. ಎಷ್ಟು ಸರಳ ಆಯ್ತು. ಅಲ್ಲ ಹೇಳ್ತಾನೆ ನೋಡ್ರಿ, ಕುರಾನ್ ಕೇಳ್ರಿ ಮೊದಲೆಲ್ಲ ಏನು ಹೇಳ್ತಾನೆ,
ಯಾ ಅಯ್ಯುಹಲ್ಲದೀನ ಆಮನುಸ್ತഈನು ಬಿಸ್ಸಬ್ರಿ ವಸ್ಸಲಾ ಇನ್ನಲ್ಲಾಹ ಮಅಸ್ಸಾಬಿರೀನ್. ಅಲ್ಲಾ ತಾಲ ಹೇಳ್ತಾನೆ ರೀ, ಇಮಾನ್ ಮುಸಲ್ಮಾನ್ರಿಗೆಲ್ಲ ಬರೀ ಇಮಾನ್ದವ್ರಿಗೆ ಹೇಳಕತ್ತಾನ, ಇಮಾನ್ ವಾಲು ಮುಸಲ್ಮಾನ್ರೆ, ನಿಮ್ಮ ಜೀವನದಲ್ಲಿ ನೀವು ಅಲ್ಲಾನ ಮದತ್ ನೀವು ತಗೋಬೇಕಾದ್ರೆ ಎರಡು ಕೆಲಸ ಮಾಡಿರಿ. ಮೊದಲನೇ ಕೆಲಸ ಏನಪ್ಪ? ಸಬರ್ ಮಾಡಬೇಕು. ಮೊದಲನೇ ಕೆಲಸ ಏನ್ರಿ? ಸಬರ್. ಎರಡನೇ ಕೆಲಸ ಏನ್ರಿ? ನಮಾಜ್ ಮಾಡಬೇಕು. ನೋಡ್ರಿ, ಎರಡು ಮಾತು ಹೇಳ್ರಿ. ಮೊದಲು ಯಾ ಅಯ್ಯುಹಲ್ಲದೀನ ಆಮನುಸ್ತಈನು ಬಿಸ್ಸಬ್ರಿ ವಸ್ಸಲಾ. ಸಲಾತರ ಅರಬಿ ಒಳಗೆ ನಮಾಜ್ಕ ಹಯ್ಯ ಅಲ ಸಲಾ ಅಂತೀವಲ್ರಿ, ನಮಾಜ್. ಸಬರ್. ಈಗ ಮೊದಲನೇ ಪ್ರಶ್ನೆ, ಅಲ್ಲಾನ ಮದತ್ ತಿಳಿಸ್ಬೇಕಾದ್ರೆ ಅಲ್ಲ ಎರಡು ಕೆಲಸ ಕೊಟ್ಟಾನ, ಆದ್ರೆ ಮೊದಲ ನಮಾಜ್ ಗಿಟ್ಟಿಲ್ಲ. ನಾವೇನು ಹೇಳ್ತೀವಿ? ಅಲ್ಲಾನ ಮದತ್ ತಿಳಿಸ್ಬೇಕಾದ್ರೆ ನಮಾಜ್ ಮಾಡಬೇಕು, ಆದ್ರೆ ಅಲ್ಲ ಮೊದಲು ನಮಾಜ್ ಗಿಡಬೇಕಿತ್ತಲ್ಲ, ನಮಾಜ್ ಗಿಟ್ಟಿಲ್ಲ. ಮೊದಲೇ ಎದಕ್ಕೆ ಇಟ್ಟಾನ್ರಿ? ಸಬರ್ ಇಟ್ಟಾನ. ಈಗ ಸಬರ ಅಂದರೆ ಏನು? ಸಬರ ನಮ್ಮ ಡಿಕ್ಷನರಿ ಒಳಗೆ ಅದರ ಪ್ರಕಾರ ನೋಡಿದಪ್ಪ, ಸುಮ್ಮ ಕುಂದ್ರುದು ಸಬರು. ಕೈ ಕಟ್ಕೊಂಡು ಏನಾಗಿದ್ದು ಆಗಲಕ್ಕೋ ಮರ, ಏನು ಮಾಡೋದು ನಮ್ಮದು ಇರಲ್ಲ, ನಮ್ಮ ನೋಡ್ಕೊತ ಕುಂದ್ರು ಅದಕ್ಕತ್ತಾರ ಸಬರ. ನಾವು ತಿಳಿದಿದ್ದು ಇದ ಸಬರ್. ನಾವು ಇದಕ್ಕೆ ತಿಳಿದೀವಿ, ಇದಕ್ಕೆ ಸಬರ್. ಸುಮ್ಮ ಮಕ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಯಾವ್ದಾರ ಕೊಲೆಯಾಗ ಯಾವ್ದಾರ ಮಸ್ಜಿದ್ ಮೂಲೆಯಾಗ ಸುಮ್ಮ ಕುಂದ್ರದಕ್ಕೆ ನಾವು ಸಬರ್ ತಿಳಿದೀವಿ. ಅದಕ್ಕೆ ಸಬರ್ ಅನ್ನೋದಿಲ್ಲ. ಮುಹದ್ದಿಸಿನ್ ಇಕ್ರಾಮ್ರು ಮುಫಸ್ಸಿನ್ ಇಕ್ರಾಮ್ ಹೇಳ್ತಾರ್ರಿ, ಸಬರ್ 3 ಥರ ಇರ್ತೈತೆ ಅಂತಾರೆ. ಎಷ್ಟು ರೀ? 3 ಥರ ಸಬರ್. ಮೊದಲನೇ ಸಬರ್ ಅಲಲ್ ಮುಸೀಬಾ. ಯಾವುದಾದ್ರೂ ಕಷ್ಟ ಬತ್ತಂದ್ರೆ ಆವಾಗ ಸಬರ್ ಮಾಡೋದು. ಕಷ್ಟ ಬಂದ ಮೇಲೆ, ಕಷ್ಟ ಬರ್ತೈತಿಲ್ಲ ಎಲ್ಲರಿಗೆ ಕಷ್ಟ ಐತಿ. ಈ ಜೀವನನ ಕಷ್ಟ ಐತಿ. ಎಲ್ಲ ಹೇಳ್ತಾನ್ರಿ, ಕುರಾನ್ದೊಳಗೆ ಹೇಳ್ತಾನೆ, ಹೇಳಕತ್ತಿಲ್ಲ, ಎಲ್ಲ ಹೇಳಕತ್ತಾನ. ಯಾ ಅಯ್ಯುಹಲ್ಲದೀನ ಆಮನು, ಯಾ ಅಯ್ಯುಹಲ್ಲದೀನ ಆಮನು. ಅಲ್ಲಾ ತಾಲ ಹೇಳ್ತಾನ್ರಿ, ಅಲ್ಲಾ ತಾಲ ಮನುಷ್ಯರಿಗೆ, ಮಾನವರಿಗೆ ಅಲ್ಲಾ ತಾಲ ಕಷ್ಟದಲ್ಲಿ ಹುಡ್ಸಾನತ್ರಿ. ಲಕದ್ ಖಲಕನಲ್ ಇನ್ಸಾನ ಫೀ ಕಬದ್. ಅಲ್ಲ ಹೇಳ್ತಾನ್ರಿ, ನಾನು ಮನುಷ್ಯರಿಗೆ ಹುಡ್ಸಿದ್ದು ಕಷ್ಟನೊಳಗೆ. 2 ನಿಮಿಷ ಕೇಳ್ರಿ ಬರೀ. ಏನಪ್ಪ ಅಂದ್ರೆ, ನಾವು ಜಗತ್ನ್ಯಾಗ ಬರೋಕ್ಕಿಂತ ಮುಂಚೆ ಒಂದು ಕಷ್ಟ ಇತ್ತು, ಬರುವಾಗ ಒಂದು ಕಷ್ಟ ಇತ್ತು, ಬಂದ ಮೇಲೆ ಒಂದು ಕಷ್ಟ ಐತಿಲ್ರಿ, ಮುಸೀಬತ್ ಐತಿಲ್ರಿ. ಸ್ವಲ್ಪ ಊಟ ಗೀಟ ಮಾಡಾಕತ್ತೀವಿ, ಅದು ಮತ್ತೊಂದು ಕಷ್ಟ. ನಡ್ಯಾಕತ್ತೀವಿ ಅಂದ್ರೆ ಒಂದು ಕಷ್ಟ. ದೊಡ್ಡವರಾದೀವಿ, ಲಗ್ನ ವಯಸ್ಸಾತು, ಲಗ್ನ ಆಗಲಿಲ್ಲ, ಒಂದು ಕಷ್ಟ. ಲಗ್ನ ಆತು, ಒಂದು ಕಷ್ಟ. ಲಗ್ನ ಆತು, ಆದ್ರೆ ಮಕ್ಕಳಾಗಲಿಲ್ಲ, ಅದು ಒಂದು ಕಷ್ಟ. ಮಕ್ಕಳಂತ್ರ ಅದು, ಆದ್ರೆ ಮಕ್ಕಳ ಮಾತು ಕೇಳೋದಿಲ್ಲ, ನಾ ಪ್ರಮಾಣ ಅದಾರ, ಅದು ಒಂದು ಕಷ್ಟ ಐತಿಲ್ರಿ. ಈ ಮನುಷ್ಯ ಕಷ್ಟನೊಳಗೆ ಹುಟ್ಟ್ಯಾನಂತ್ರಿ. ಕಷ್ಟನೊಳಗೆ ಹುಟ್ಟ್ಯಾನ. ಸಬರ್ ಅಲಲ್ ಮುಸೀಬತ್ ಅಂತೂ ಎಲ್ಲರಿಗೆ ಬರ್ತೈತಿ ನೋಡ್ರಿ. ಅಲ್ಲಾ ತಾಲ ಸಾಬಾಯಿ ಕರಾಮ್ರಿಗೆ ಅಲ್ಲಾ ತಾಲ ಬೇಹತಿನ ಬದಲ ಕೊಡಲಿ. ಅವ್ರ ಕಬರ್ ಮ್ಯಾಗ ಅಲ್ಲಾ ತಾಲ ಹಜಾರು ರಹಮತಿಗಳು ಅಲ್ಲಾ ಪಾಕ್ ಇಳಿಸಲಿ. ಅವರು ಸಾಬಾಯಿ ಕರಾಮರು ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕೇಳಿದರು, ಯಾ ರಸೂಲಲ್ಲ, ಜಗತ್ತಿನೊಳಗೆ ಹೆಚ್ಚು ಕಷ್ಟ ಯಾರಿಗೆ ಬರ್ತೈತಿ ಅಂತ ಕೇಳಿದ್ರು. ಹೆಚ್ಚು ಕಷ್ಟ ಯಾರಿಗೆ ಬರ್ತೈತಿ ಅಂತ ಕೇಳಿದ್ರು. ಅವಾಗ ಪೈಗಂಬರ್ ಸಲಾಸ್ಮೆ ಹೇಳಿದ್ರೆ ಗೊತ್ತೇನ್ರಿ, ಜಗತ್ತಿನೊಳಗೆ ಹೆಚ್ಚು ಕಷ್ಟಕ್ಕೆ ಬರುವುದು ಪೈಗಂಬರ್ಗಳಿಗೆ, ಅಂಬಿಯಾ ಅಲಿ ಸಲಾತು ಸಲಾಮರಿಗೆ ಹೆಚ್ಚು ಕಷ್ಟ ಬರ್ತೈತಿ. ಪೈಗಂಬರ್ ಹೇಳಿದ್ರು, ಪೈಗಂಬರ್ ಸಲಾಸ್ಮೆ ಹೇಳಿದ್ರು, ಜಗತ್ತಿನೊಳಗೆ ಹೆಚ್ಚು ಕಷ್ಟ ಯಾರಿಗೆ ಬಂದೈತ್ರಿ? ಪೈಗಂಬರ್ ಅಂಬಿಯಾ ಅಲಿ ಸಲಾತು ಸಲಾಮರಿಗೆ ಬಂದೈತಿ. ಮತ್ತು ಸಾಬಾಯಿಕರ ಮತ್ತೊಂದು ಪ್ರಶ್ನೆ ಮಾಡಿದ್ರು, ಅಲ್ಲ ಅವ್ರಿಗೆ ಬೇತಿನ ಬದಲ ಕೊಡಲಿ. ಅವ್ರು ಕೇಳಿದ್ರು, ಯಾ ರಸೂಲಲ್ಲ, ಆಮೇಲೆ ಮತ್ತೆ ಯಾರಿಗೆ ಬರ್ತೈತಿ? ಪೈಗಂಬರ್ ಮತ್ತು ಅಂಬಿಯಾ ಅಲಿ ಸಲಾಮರ ಆದಮೇಲೆ ಯಾರಿಗೆ ಕಷ್ಟ ಬರ್ತೈತಿ ಅಂತ ಕೇಳಿದಾಗ ಆವಾಗ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ತನ್ನ ಪೈಗಂಬರ ನಡೆಸಿ ಹಾಕಿಕೊಟ್ರ ದಾರಿ ಮ್ಯಾಗ ನಡೀತಾನ, ಯಾವ ನಬಿ ಮತ್ತು ಪೈಗಂಬರ್ಗೆ ಸಮೀಪ ಹಾಕ್ಕಾನ, ಕರೀಬ್ ಹಾಕ್ಕಾನ, ಅವಂಗ ಮುಸೀಬತ್ ಹೆಚ್ಚು ಬರ್ತಾವ ಅಂತ ಹೇಳಿ. ಯಾರು ಪೈಗಂಬರ್ ಸುನ್ನ ಶರೀಯತ್ ಮ್ಯಾಗ ಹೆಂಗೆ ನಡೀತಾನಲ್ಲ, ಅವಂಗ ಆಜ್ಮಾಯಿಷ್ಗಳು, ಮುಸೀಬತ್ಗಳು ಅಲ್ಲ ತಲ ಕೊಡ್ತಿರ್ತಾನ, ಚೆಕ್ ಮಾಡ್ತಿರ್ತಾರಂತ. ಅಲ್ಲೋ, ಅದಕ್ಕೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ತನ್ನ ದುವಾದೊಳಗೆ ಒಂದು ದುವಾ ಮಾಡ್ತಿದ್ರು. ನಮ್ಮ ಪೈಗಂಬರ್ ಸಲ್ಲಂ ದುವಾ ಕಲ್ಸ್ಯಾರಿಲ್ರಿ,
ನಮಗೆ ಈ ಬಿಲಾಲ್ ಮಸ್ಜಿದ್ ಒಳಗೆ ಎಷ್ಟು ಮಂದಿ ಕೂತಿರಲ್ಲ, ಎಷ್ಟು ದುವಾ ಏನಪ್ಪದವಪ್ಪ ಅಂದ್ರೆ ಒಂದು ಊಟ ಮಾಡೋದು, ಒಂದು ಮಕ್ಕೊಳ್ಳೋದು ಬಿಟ್ಟು ಬೇರೆ ದುವಾ ಯಾರಿಗೂ ಗೊತ್ತಿಲ್ಲ. ಹೌದಿಲ್ಲ ರೀ? ಮಸ್ಜಿದ್ನೊಳಗೆ ಬರೋದು, ಹೋಗೋದು, ವಜು ಒಳಗೆ ಕೈ ತೊಳೆಯೋದು, ಕುಲ್ಲಿ ಮಾಡೋದು, ಮಖ ತೊಳೆಯೋದು, ಮಸಾ ಮಾಡೋದು, ವಜು ಮಾಡೋಕ್ಕಿಂತ ನಡಬಾರ್ಕ ದುವಾ ಮಾಡೋದು, ವಜು ಆದಮೇಲೆ ದುವಾ ಮಾಡೋದು ಐತೇನು ರೀ? ಯಾವ್ದಾರ ದುವಾ ಅಜಾನ್ ಆದಮೇಲೆ ಯಾರಿಗೆ ದುವಾ ನೆನಪೈತೇನು? ಮಕ್ಕೊಂದು ಆದ್ಮೇಲೆ ಯಾರಿಗೆ ದುವಾ ನೆನಪೈತೇನು? ನಮ್ಗೆ ಯಾವ ನೆನಪಿಲ್ಲ. ಯಾಕೆ? ನಮ್ಗೆ ಜರೂತ್ನೂ ಇಲ್ಲ, ಎಲ್ಲ ಐತೆ ನಮ್ಮ ಕಡೆ. ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆಲ್ಲ ದುವಾ ಕಳ್ಸ್ಯಾರ, ಎಲ್ಲ ದುವಾ. ಇವತ್ತು ನಮಗೆ ಬೇರೆ ದುವಾ ನೆನಪಿಲ್ಲ. ಆ ದುವಾ ನಾವು ಕಲಿಬೇಕು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ದುವಾ ಕಲಿಸ್ಯಾರ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಜೀವನದೊಳಗೆ ಭಾಳಷ್ಟು ದುವಾ ಮಾಡ್ಯಾರ. ಆ ದುವಾದು ಒಂದು ದುವಾ ನಾನು ಇವತ್ತು ಓದ್ತೀನಿ, ಅದರ ಒಂದು ಅರ್ಥ ನಿಮ್ಮ ಮುಂದೆ ಇಡ್ತೀನಿ. ನೋಡಿ ದುವಾ ಮಾಡ್ತಾರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಏನು ದುವಾ ಮಾಡ್ತಾರೆ ನೋಡ್ರಿ. ಅಲ್ಲಾಹುಮ್ಮ ಜಅಲ್ನಿ ಸಬೂರಾ ವಜಅಲ್ನಿ ಶುಕೂರಾ ವಜಅಲ್ನಿ ಫಿ ಐನಿ ಸಗೀರಾ ವಫಿ ಆಯುನನ್ನಾಸಿ ಕಬೀರಾ. 4 ದುವಾ ಮಾಡ್ಯಾರ. ಎಷ್ಟು ರೀ? 4 ದುವಾ. ನೀವು ಮಾಡ್ತೀರಿ ಇನ್ಶಾ ಅಲ್ಲಾ? ಒಮ್ಮೆ ಓದಿರಿ. ಅಲ್ಲಾಹುಮ್ಮ ಜಅಲ್ನಿ ಸಬೂರಾ ವಜಅಲ್ನಿ ಶುಕೂರಾ ವಜಅಲ್ನಿ ಫಿ ಐನಿ ಸಗೀರಾ ವಫಿ ಆಯುನನ್ನಾಸಿ ಕಬೀರಾ. 4 ದುವಾ ಮಾಡಿದ್ರು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲ, ನೀನು ಮೊದಲು ನನಗೆ ಸಬರ್ ಮಾಡುವಂಥ ತೌಫೀಕ್ ಕೊಡಪ್ಪ. ಎರಡನೇದು ಶುಕರ್ ಮಾಡುವಂಥ ತೌಫೀಕ್ ಕೊಡು. ಎಲ್ಲ ಏನು ಕೊಟ್ಟಿಲ್ಲ, ಅಲ್ಲ ನೀನು ಭಾಳ ಕರುಣೆಪ್ಪ, ನೀನು ಎಲ್ಲ ಕರುಣೆ ನನಗೆ ತೋರಿ ಶುಕರ್ ಮಾಡುವಂಥ ತೌಫೀಕ್ ಕೊಡು. 2 ಮಾತಾಯ್ತು. 3ನೇ ಮಾತು, ಎಲ್ಲ ನನ್ನ ಮಟ್ಟಿಗೆ ನನ್ನ ನಿಗಾದೊಳಗೆ ನಾನು ಸಣ್ಣವ ಆಗಿರಬೇಕು ಅನ್ನುವಂಥದ್ದು ನನಗೆ ತೌಫೀಕ್ ಕೊಡು. ನನ್ನ ನಿಗಾದೊಳಗೆ ನಾನು ಸಣ್ಣವ ಅಂತ ತಿಳಿದು ನಡಿಬೇಕು ಅನ್ನುವಂಥ ನನಗೆ ತೌಫೀಕ್ ಕೊಡು. 4ನೇ ದುವಾ ಮಾಡಿದ್ರು. ಅಲ್ಲ, ನಾನು ನಿಗಾದೊಳಗೆ ನಾನು ಸಣ್ಣವಂತನ ತೌಫೀಕ್ ಕೊಟ್ಲಲ್ಲ, ಆದ್ರೆ ನನಗೆ ಎಲ್ಲ ಊರಿನ ಒಳಗೆ, ಎಲ್ಲ ಜನಾಂಗದೊಳಗೆ, ಎಲ್ಲ ಮನುಷ್ಯರೊಳಗೆ ನನಗೆ ದೊಡ್ಡವ ಮಾಡುವಂಥ ತೌಫೀಕ್ನು ಕೊಡು. ಅವ್ರು ದೊಡ್ಡರು ತಿಳಿದು ನಾನು ನನ್ನ ಜೀವನದೊಳಗೆ, ನನ್ನ ಕಣ್ಣರೊಳಗೆ, ನನ್ನ ಇದರೊಳಗೆ ನಾನು ಸಣ್ಣವ, ಆದ್ರೆ ಬೇರೆದೊಳಗೆ ನೀನು ನನಗೆ ದೊಡ್ಡವ ಮಾಡಪ್ಪ. ಇವತ್ತು ನಾವು ಉಲ್ಟಾ ಮಾಡಾಕತ್ತೀವಿ ಏನ್ರಿ? ನಾವು ನಮ್ಮ ಮಟ್ಟಿಗೆ ದೊಡ್ಡವ ತಿಳಿದೀವಿ, ಆದ್ರೆ ನಾವು 4 ಮಂದಿ ಇದ್ದಾಗ ನಾವು ಸಣ್ಣ ತಿಳಿತೀವಿ. ನನಗೇನು ಕಡಿಮೆ ಐತಿ, ನಾನು ಸಾವ್ಕಾರ ಅದೀನಿ, ಅವಿದ್ರೆ ಭಾಳ ದೊಡ್ಡದಿದತ್ತ ನಾವು ಬಂದಿರಬೇಕವ. ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 4 ದುವಾ ಮಾಡಿದರು. ಅಲ್ಲಾಹುಮ್ಮ ಜಅಲ್ನಿ ಸಬೂರಾ, ಎಲ್ಲ ಸಬರ್ ಮಾಡೋದು ತೌಫೀಕ್ ಕೊಡು. ಅದೇ ರೀತಿಯಾಗಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ರೀ, ಯಾರ ಮನುಷ್ಯರಿಗೆ, ಯಾರ ಈಮಾನ್ದಾರರಿಗೆ ಈ 4-5 ವಸ್ತುಗಳು ಯಾರಿಗೆ ಸಿಕ್ಕು ಅಂದ್ರೆ ತಿಳಿಬೇಕು ಅವ ಭಾಳ ಪುಣ್ಯ ಅಂತ. ಏನಂತಾರೆ? ಪುಣ್ಯದವ, ಪುಣ್ಯ ಕೆಲಸ ಮಾಡಿದವ, ಪುಣ್ಯಾತ್ಮ. ಇವು 4 ಮಾತು ಸಿಕ್ಕು. ಮೊದಲನೇ ಮಾತು ಹೇಳ್ತಾರೆ ರೀ, ಜಿಕರ್ ಮಾಡುವಂಥ ಜಬಾನ್ ನಾಲಿಗೆ, ಶುಕ್ರ್ ಮಾಡುವಂಥ ಹೃದಯ. ಸುಬ್ಹಾನಲ್ಲ. ಏನ್ರಿ? ಮತ್ತು ಒಳ್ಳೆ ಗುಣ ಇಡೋಕ್ಕಿ ಏನ್ರಿ? ಹೆಂಡತಿ. ಚಲೋ ಮನಿ, ನಮ್ಮ ರೋಜಿ ರೋಟಿ ನಮ್ಮ ಊರಾಗ ನಮ್ಗೆ ಅಲ್ಲ ತಲ ಕೊಡ್ತಾನ. ಚಲೋ ಸವಾರಿ, ಅಡ್ಡಾಡುವಂಥ ಗಾಡಿ, ಭಾಳಷ್ಟು ಅಲ್ಲ ತಗ. ಆಗ ಅದ್ರೊಳಗೆ ಹೇಳ್ತಾರೆ ರೀ, ಅದೇ ರೀತಿಯಾಗಿ ಇಬಾದತ್ ಮಾಡೋ ಸಲುವಾಗಿ ಚಲೋ ಶರೀರ ಸಂಪತ್ತು, ಇಬಾದತ್ ಮಾಡೋ ಸಲುವಾಗಿ, ದಿನದ ಕೆಲಸ ಮಾಡೋ ಸಲುವಾಗಿ ಕೊಟ್ಟಿರುವಂಥ ಈ 4-5 ವಸ್ತುಗಳು ಯಾರಿಗೆ ಸಿಗ್ತಾವ ಅವ ದುನಿಯಾದೊಳಗೆ ಪುಣ್ಯಾತ್ಮ ಅಂತಾರೆ ಅವ. ಇವತ್ತು ನಾವು ಈ ಎಲ್ಲ ನ್ಯಾಮತ್ತ ತಿಳಿದಿಲ್ಲ ನಾವು. ಬರೇ ಬ್ಯಾಂಕ್ ಬ್ಯಾಲೆನ್ಸ್ ರೊಕ್ಕ ಹೆಚ್ಚಿರಬೇಕು, ಬೆಳ್ಳಿ ಹೆಚ್ಚಿರಬೇಕು, ಬಂಗಾರ ಹೆಚ್ಚಿರಬೇಕು, ನೌಕರಿ ಬರಬೇಕು, ತೋಟಪಟ್ಟಿ ಹೆಚ್ಚಿರಬೇಕು, ಇದ್ರ ಬಗ್ಗೆ ನಾವು ಇದೇ ಇತ್ತಂದ್ರೆ ನಾವು ಅಲ್ಲಾನ ಶುಕ್ರ್ ಮಾಡ್ತೀವಿ. ಆದ್ರೆ ಅಲ್ಲಾಹ್ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ರೀ, ಯಾರಿಗೆ ಜಿಕರ್ ಮಾಡುವಂಥ ತೌಫೀಕ್ ಸಿಗ್ತೈತಿ. ಅಲ್ಲಾಹ್ ಅನ್ನುವಂಥ ಈ ಶಬ್ದ, ಅಲ್ಲಾಹ್ ಅನ್ನುವಂಥದ್ದು, ಅಲ್ಲಾಹನ ಜಿಕರ್ ಮಾಡುವಂಥದ್ದು, ಕುರಾನ್ ಪಠನೆ, ತಸ್ಬೀ, ದರೂದ್ ಶರೀಫ್, ದೀನದ ದಾವತದ ಕೆಲಸ ಮಾಡೋದು ಯಾರಿಗೆ ತೌಫೀಕ್ ಸಿಗ್ತೈತಿ ಅವ ಪುಣ್ಯಾತ್ಮ ಅಂತ. ಅಲ್ಲಾಹು ಅಕ್ಬರ್. ಭಾಳಷ್ಟು ಇರ್ತಾರಲ್ಲ,
ಏನ್ರಿ ಏನು ಎಲ್ಲ ಜಿಕರ್ನು ಮಾಡಿದ್ದೀವಿ, ಜಮಾತ್ನಾಗ ಹೋಗಿ ಬಂದೀವಿ, 4 ತಿಂಗಳು ಹಚ್ಚಿದ್ದೀವಿ, ಅಂದ್ರೂ ಬೇರೆ ಏನೋ ಮಾಡಿದ್ರೆ ಏನು ಫೈದೇನ ಆಗಕತ್ತಿಲ್ಲ. ಭಾಳಷ್ಟು ಮಂದಿ ಫೈದೆ ನೋಡ್ತಾರೆ, ಹೌದಿಲ್ಲ ರೀ? ಫೈದೆ ಇದ್ರೆ ಕೆಲಸ ಮಾಡ್ತೀವಿ, ಫೈದೆ ಇರ್ಲಿಕ್ಕಂದ್ರೆ ಯಾರು ಮಾಡ್ತಾರೆ? ಹಂಗೆ ಹಚ್ತೇನೋ ಅರಿಶಿನ, ಫೈದೆ ಐತೆ ಅಂದ್ರೆ ಹಚ್ತೀವಿ. ಕಬ್ಬು ಹಂಗೆ ಹಚ್ತೇವೇನು ರೀ? ಫೈದೆ ಐತೆ ಹಚ್ತೀವಿ. ಒಬ್ಬ ಕೇಳಿದ ಗುರುಗಳಿಗೆ, ಏನು ರೀ ಹಜರತ್ ನೀವು ಹೇಳಿರಿ 300 ಸಲ ಯಾಕೆ 1000 ತನ ಅಲ್ಲ 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 ಅಂತೀರಿ, ಏನೂ ಸಿಗಕತ್ತಿಲ್ಲ, ಏನೂ ಫೈದೆ ನನಗೆ ಆಗಕತ್ತಿಲ್ಲ ಅಂತ ಹೇಳಿದಾಗ, ಆವಾಗ ಹಾಜಿ ಇಮ್ದಾದುಲ್ಲಾ ಸಾಬ್ ಮಾಜೀರ್ ಮಕ್ಕಿ ರಹಮತುಲ್ಲಾ ಅಲಿ ಹೇಳಿದ್ರು, ಏ ತಮ್ಮ ಏನಪ್ಪ ಅಲ್ಲಾ ಅನ್ನುವಂಥದ್ದು ಶಬ್ದ ನಿನ್ನ ಅಲ್ಮಿಗೆ ಏನು ಬಂದೈತಲ್ಲ, ಇದೋ ದೊಡ್ಡ ಫೈದೆ ಅಂತ ಹೇಳಿದ್ರು. ಅಲ್ಲಾ ಅನ್ನುವಂಥದ್ದು ಏನ ಶಬ್ದ ನಿನ್ನ ಬಾಯಾಗ ಬಂದೈತಲ್ಲ, ಇದೇ ಅಲ್ಲಾನ ಫೈದೆ, ಇದೇ ದೊಡ್ಡ ಫೈದೆ ನೀನು. ಯಾಕಂದ್ರೆ ಅಲ್ಲಾಗ ನೆನಪು ಮಾಡೋದು ಅದು ಒಂದು ದೊಡ್ಡ ಕರುಣೆ. ಅಲ್ಲಾನ ಕರುಣೆ ಆತಂದ್ರೆ ಅಲ್ಲ ಅಲ್ಲಾಗ ನೆನಪು ಮಾಡ್ತೀವಿ. ಆದ ಕಾರಣ ಅಲ್ಲಾನ ಮದತನ್ನು ಉಳಿಸ್ಬೇಕಾದ್ರೆ ಮೊದಲನೇ ಕೆಲಸ ಮಾಡ್ಬೇಕು ರೀ, ಸಬರ್ ಮಾಡಬೇಕು. ಆ ಸಬರ್ನೊಳಗೆ ಮೊದಲನೇ ಸಬರ್ ಏನಪ್ಪ? ಸಬರ್ ಅಲಲ್ ಮುಸೀಬಾ. ಕಷ್ಟಗಳು ಬರ್ತಾವ, ಆ ಕಷ್ಟನೊಳಗೆ ನಾವು ಸಬರ್ ಮಾಡಬೇಕು. ಸಬರ್ ಮಾಡಬೇಕು. ಎರಡನೇ ಸಬರ್ ಏನಪ್ಪ ಅಂದ್ರೆ ಸಬರ್ ಅಲತ್ತಾತ್ ಅತ್ತಾರೆ ಇಬಾದತ್ ಮಾಡೋಂಥ ಸಬರ್. ನೋಡ್ರಿ, ಈಗ ಮುಂಜಾನೆ ಥಂಡ್ ಇರ್ತೈತಿ, ಮುಂಜಾನೆ ನಮಾಜ್ ಬರಬೇಕಾದ್ರೆ ನನಗೆ ಮನಸ್ಸು ಆಗೋದಿಲ್ಲ. ಅಂಥ ಸಮಯದೊಳಗೆ ಅಲ್ಲಾನ ಆಜ್ಞೆ ಐತಿ, ಮುಅಜ್ಜಿನ್ ಕರ್ದಾನ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನತ್ ಐತಿ, ಏನು ಬೇಕಾದಿರಲ್ಲಕ್ಕ ಅದನ್ನು ನೋಡೋದಿಲ್ಲ. ಇವತ್ತು ನಾನು ನಮಾಜ್ ಮಾಡಬೇಕಂದ್ರೆ ಮಾಡಬೇಕು, ಜಿಕರ್ ಮಾಡಬೇಕು, ತಿಲಾವತ್ ಮಾಡಬೇಕು, ದುವಾ ಮಾಡಬೇಕು, ಅಲ್ಲಾನ ದಾರಿಗಳು ನಾವು ಹೋಗಬೇಕು. ಅಲ್ಲಾ ಮತ್ತು ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹಾಕ್ಕೊಟ್ಟಾರ ಅದ್ರ ಮ್ಯಾಗ ನಡೆಯಬೇಕು. ಎಂಥ ಬೇಕಾದ ಕಷ್ಟ ಬರಲಿ ನಾನು ಬಿಡುವುದಿಲ್ಲ ಅಂತ ಮನಸ್ಸು ಮಾಡಿ ಏನು ಮುಂದುವರಿತಾನಲ್ರಿ, ಅದಕ್ಕೆ ಹತ್ತಾರ ಸಬರ್. ಅವಾಗ ಮನಸ್ಸ ಥಂಡಿ ಐತಿ, ಎಲ್ಲಿ ಹೋಗಿ ಮಳೆ ಆಗಕತ್ತೈತಿ, 12 ಮಾತು ಕೇಳೋದು, ಏನು ಸುಮ್ಮ ಇಲ್ಲೇ ಏನು ಮಾಡೋದು, ಇಲ್ಲೇ ಮಕ್ಕೊಂದು ಮಾಡಿ ಅಂತ ಮನಸ್ಸು ಹಿಡ್ತಿರ್ತೈತಿ. ಇಲ್ಲ, ಅಲ್ಲಾ ಮತ್ತು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಯಾರ, ಅದು ಮಾಡಬೇಕು. ಆವಾಗ ನಂಗೆ ಮನಸ್ಸೇನು ಮಾಡೋದು ಇಚ್ಛೆ ಪಡೋದಿಲ್ಲಲ್ಲ, ಆ ಟೈಮ್ದಾಗ ಒಂದು ಕಾಲದ್ರ ಮ್ಯಾಗ ಇಟ್ಟು ಬರ್ತಲ್ಲ, ಅದಕ್ಕೆ ಹತ್ತಾರ ಸಬರ್ ಅಲಲ್ ಏನ್ರಿ ತಾಅತ್. 2 ಮಾತಾದು ರೀ. 3ನೇ ಮಾತು ಕೈ ಮಾಡಿ ಹೋದ್ರಿ, ಟೈಮ್ ಆಗೈತೆ ರೀ ಮೌಲಾನಂತ. ಏನ್ರಿ? ಸಬರ್ ಅಲಲ್ ಮಾಸಿಯ ಅಂತಾರ್ರಿ ಅರ್ಬಿದೊಳಗೆ. ಗುಣ, ನಾಫರ್ಮಾನಿ, ಏನ್ರಿ ಏನಂತಾರ್ರಿ? ಕೆಟ್ಟ ಕೆಲಸಗಳು. ಮನುಷ್ಯನ ಅಲ್ಲಿ ಹಂಬಲ ಐತಲ್ರಿ, ಒಂದು ಯಾವ್ದಾರ ಒಂದು ಚಲೋ ನೋಡಿದ್ರೆ ನೋಡಬೇಕು, ಯಾವ್ದಾರದ್ದು ಕೆಟ್ಟ ಕೆಲಸ, ಗುಣಾದ ಕೆಲಸ ಮಾಡಬೇಕಂತ ಮನಸ್ಸು ನೆನಪು ಮಾಡ್ತಿರ್ತೈತಿ. ಇವತ್ತು ನೋಡ್ರಿ, ನಾವು ಭಾಳಷ್ಟು ಗುಣಾದ ಕೆಲಸ ನಾವು ಯಾಕೆ ಬಿಟ್ಟಿವಪ್ಪ ಅಂದ್ರೆ, ನಮ್ಗೆ ಅದು ಮಾಡುವಂಥದ್ದು ನಮ್ಗೆ ಸಮಯ ಸಿಕ್ಕಿಲ್ಲ, ಪ್ರಸಂಗ ಬಂದಿಲ್ಲ. ಅದು ಸಿಕ್ಕಿದ್ರೆ ನಾವು ಮಾಡ್ತಿದ್ವಿ. ಇವತ್ತು ನಾವೇನು ಭಾಳಷ್ಟು ಗುಣಾಲಿಂದ ಏನೋ ಉಳಿದಿವಲ್ರಿ, ಆದ್ರೆ ನಮ್ಮ ಟೈಮ್ ಸಿಕ್ಕಿದ್ರೆ ನಾವು ಚೌಕ ಹೊಡೆದೇ ಬಿಡೋರು, ಆದ್ರೆ ನಮಗದು ಸಿಕ್ಕಿಲ್ಲ. ಸಬರ್ ಅಲಲ್ ಮಾಸಿಯ. ಮನುಷ್ಯನಲ್ಲಿ ಒಂದು ಇರ್ತೈತಿ, ಕೆಟ್ಟ ಕೆಲಸ ಮಾಡಬೇಕು, ದೃಷ್ಟಿಯಿಂದ ಕೆಟ್ಟ ಕೆಲಸ ಆಕ್ಕವಿ, ಈ ಕಣ್ಣಿಲಿಂದ ಆಕ್ಕೈತಿ, ಕಿವಿಲಿಂದ ಆಕ್ಕೈತಿ, ಬಾಯಿಲಿಂದ ಆಕ್ಕೈತಿ, ಕೈಲಿಂದ ಆಕ್ಕೈತಿ, ಕಾಲಿಂದ ಆಕ್ಕೈತಿ, ವಿಚಾರಗಳಿಂದ ಆಕ್ಕೈತಿ. ಅವಾಗ ಮನಸ್ಸು ಹೇಳ್ತಿರ್ತೈತಿ, ಈ ಮಾಡಿ ತುಬಾ ಮಾಡೋನಳ, ಮಾಡಿ ಜಮಾತ್ನಾಗ ಹೋಗ್ಬಿಡುನು, ಮಾಡಿ ಏನೈತಿ ಸದಕಾ ಖೈರಾತ್ ಮಾಡೋನು, ಹೌದಿಲ್ರಿ? ಈ ಮನಸ್ಸ ಒಂದು ಸಲ ಯಾವ್ದಾರು ಒಂದು ಫಿಲಿಮ್ ನೋಡಿದ್ರೆ ಏನಾಗ್ತೈತಿ, ನೋಡ್ಕೊಳ್ಳೋಣ, ಎಲ್ಲರೂ ಏನೇನು ಮಾಡಾಕತ್ತಾರ, ನಾವು ಒಂದು 10 ನಿಮಿಷ ಮಾಡಿದ್ರೆ ಏನಾಗ್ತೈತೆ ಅಂತ ವಿಚಾರಗಳು ಬರ್ತಿರ್ತಾವ. ಆ ಟೈಮ್ದೊಳಗೆ ಇಲ್ಲಪ್ಪ, ಅಲ್ಲಾ ಮತ್ತು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನಗೆ ಮನ ಮಾಡ್ಯಾರ, ಈ ದೃಷ್ಟಿ ನಾನು ಕೆಟ್ಟ ಕೆಲಸಕ್ಕೆ ಹಾಕಬಾರ್ದು, ಸುಳ್ಳು ಹೇಳಬಾರ್ದು, ಸುಳ್ಳು ಕೇಳಬಾರ್ದು, ಇವತ್ತು ಮಾಡಬಾರ್ದು, ಯಾರಿಗೆ ನುಕ್ಸಾನ್ ಮಾಡಬಾರ್ದು, ಏನ್ರಿ ಈ ಕೈಯಿಂದ ಯಾರಿಗೆ ನುಕ್ಸಾನನ್ನು ಮಾಡಬಾರ್ದು. ಆ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾನ ಆಜ್ಞೆಯನ್ನು ನೆನಪಿಟ್ಟುಕೊಂಡು ನಾವು ಗುಣಾಲಿಂದ ಏನು ಉಳಿತೀವಲ್ರಿ, ಅಲ್ಲಾನ ಆಜ್ಞೆ ಪ್ರಕಾರ, ಪೈಗಂಬರ್ ಹೇಳಿರುವಂಥ ಮಾತಿನ ಪ್ರಕಾರ ಆ ಗುಣಾಲಿಂದ ನಾವು ಉಳಿತೀವಿ. ಆವಾಗ ನಮ್ಗೆ ಸ್ವಲ್ಪ ಮನುಷ್ಯಾಗ ಭಾಳ ಇದಾಕೈತಲ್ಲ, ಅದಕ್ಕತ್ತಾರ ಸಬರ್ ಅಲಲ್ ಮಾಸಿಯ. ಈ ಎಲ್ಲರ ಕೈಯಾಗ ಮೊಬೈಲ್ ಐತಿಲ್ರಿ, ಎಲ್ಲರ ಕೈಯಾಗ ಮೊಬೈಲ್ ಐತಿ. ಆದ್ರೆ ಮೊಬೈಲ ಹೆಂಗೆ ತಕ್ಕೊತ್ ಹೋಗ್ತೀವಿ, ಸ್ಮಾರ್ಟ್ಫೋನ್ ಸರಸ್ತಾ ಒಂದು ಸರಿಸ್ತೀವಿ, ಬೇರೆದು ಬರ್ತೈತಿ, ಮತ್ತೊಂದು ಸರಿಸ್ತೀವಿ, ಮತ್ತೊಂದು ಬರ್ತೈತಿ, ಹಿಂಗೆ ಸರಿಸ್ತಾ ಅದು ದೊಡ್ಡ ಗುಣದ ಪಾಪ. ನೋಡ್ರಿ, ಮೊಬೈಲ್ದವ್ರು ಹಂಗೆ ಇಟ್ಟಾರ, ಯಾಕಂದ್ರೆ ಅದ್ರೊಳಗೆ ಬೇಹಯಾಯಿ ಗುಣ ಜರಾಯಮ್ಗಳು ಇರ್ತಾವೆ. ಅದು ತಕ್ಕೋದು ಹೆಂಗೆ ಹೋಗ್ತೀವಿ, ಹೆಂಗೆ ನಾವು ನೀರಾಗ ಹೋಗ್ತೀವಿ, ಹೊಳ್ಯಾಗ ಹೋಗ್ತೀವಿ, ಹಂಗೆ ಮುನ್ಗೊತ್ತ ಹೋಗ್ತೀವೋ ಏನು ಹಂಗೆ ಹೊರಗೆ ಬರ್ತಿರ್ತೀವಿ. ಅಲ್ಲಾಹು ಅಕ್ಬರ್. ಅದೇ ರೀತಿ ಹೇಳ್ತಾರೆ ರೀ, ಆ ಗುಣಾಲಿಂದ ಮನುಷ್ಯ ಮುಂದುವರಿತಾನೆ.
ನಾನು ಯಾವತ್ತು ಬ್ಯಾನ್ದೊಳಗೆ ಹೇಳ್ತಾ ಇರ್ತೀನಿ, ಇವತ್ತು ನಮ್ಮ ದಾವತ್ತದ ಕೆಲಸ ಈ ಮೊಬೈಲ್ ಹೊತ್ತು ಯಾವಾಗ ಬಂದೈತಿಲ್ಲ ಆವತ್ತಿನ ಸರ್ಸ್ಕೋತ ಜಮಾತಲಿಂದ ಹೊರಗಾದರು, ಮಜೀರ್ ಜಮಾತ್ಲಿಂದ ಹೊರಗಾದರು, ದಾವತ್ ಕೆಲಸಲಿಂದ ಹೊರಗಾದರು, ಏನ್ರಿ ಜಿಕರ್ಲಿಂದ ದೂರ ಆದರು, ಇಕ್ರಾಮ್ಲಿಂದ ದೂರ ಆದರು, ಕುರಾನ್ ಪಟ್ಟಲಿಂದ ದೂರ ಆದರು, ತಾಯಿ ತಂದೆ ಸೇವೆಲಿಂದ ದೂರ ಆದರು, ಮಸ್ಜಿದ್ ಕಿದ್ಮತ್ಲಿಂದ ದೂರ ಆದರು, ಮಸ್ಜಿದರ ಜಮಾತಲಿಂದ ದೂರ ಆದರು. ಯಾರು ದೂರ ಮಾಡ್ಯಾರ? ಇದು ಸ್ಮಾರ್ಟ್ ಫೋನ್ನ ದೂರ ಮಾಡೈತಿ. ಸರಿಸ್ಕೋತ ನಾವು ಸರಿದು ಬಿಟ್ಟಿವಿ. ಭಾಳಷ್ಟು ಈಗ ಹಿರಿಯರು ಹೇಳ್ತಾರೆ, ಒಂದು ಸಮಯ ಬರ್ತೈತಿ ಈಮಾನು ಸರಿದು ಹೋಗ್ತೈತೆ ಅಂತಾರೆ. ಅಲ್ಲಾಹು ಅಕ್ಬರ್. ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಹೇಳ್ತಾರೆ, ಒಂದು ಸಮಯ ಬರುವುದೈತಿ, ಆ ಸಮಯ ಬಂದೈತಿ, ಮುಂಜಾನೆ ಮನುಷ್ಯ ಮುಸಲ್ಮಾನ ಇರ್ತಾನ, ಸಂಜೆ ಅನ್ನೋಕೊಳಗೆ ಕಾಫಿರಾಗಿರ್ತಾನಂತ. ಮಕ್ಕಳುವಾಗ ಮುಸಲ್ಮಾನ ಇರ್ತಾನ, ರಾತ್ರಿ ಮುಂಜಾನೆ ಹೇಳುವಾಗ ಕಾಫಿರಾಗಿರ್ತಾನಂತ. ಅಂಥದ್ದೊಂದು ಸಮಯ ಬಂದೈತ್ರಿ. ಆದ ಕಾರಣ ತಮ್ಮ ಈಮಾನ ದೀನ ಅಮಲವನ್ನು ನಾವು ಉಳಿಸ್ಬೇಕಾದ್ರೆ ನಮ್ಮ ಮಜೂರ್ ಜಮಾತ್ ಮಜಬೂತ್ ಮಾಡಬೇಕು. ಮಶೂರಲ್ಲಿಂದ ನಾವು ನಡಿಬೇಕು. ಉಲ್ಮಾಯಿಕರು ಹಾಕೊಟ್ರಿ ಮ್ಯಾಗ ದರಿ ಮ್ಯಾಗ ನಡಿಬೇಕು. ಇತಾತಲಿಂದ ನಡಿಬೇಕು. ಸ್ವಲ್ಪ ಉಸೂಲಿಲಿಂದ ನಡಿಬೇಕು. ಹೆಂಗೆ ನಾವು ಗಾಡಿ ನಮ್ದು 20 ಲಕ್ಷ ರೂಪಾಯಿ ಗಾಡಿ ಐತಿ, ಕಂಪ್ನಿಯವ್ರು ಹೆಂಗೆ ಹೇಳಿರ್ತಾರೆ ಹಂಗೆ, ಇಲ್ರಿ ಪೆಟ್ರೋಲ್ ಹಾಕ್ಬೇಕಂದ್ರೆ ಪೆಟ್ರೋಲ್ ಇಲ್ರಿ ನಮ್ಮ ಗಾಡಿ ಐತೆ ನಾನು ಡೀಸೆಲ್ ಹಾಕ್ತೀನಿ ಅಂದ್ರೆ ನಡೆಯೋದಿಲ್ಲ. ನನ್ನ ಗಾಡಿ ಐತಿ ನಾನು ಚಾಯ್ವಿಲಾದ ಚಾಲೂ ಮಾಡ್ತೀನಿ ಅಂದ್ರೆ ನಡೆಯೋದಿಲ್ಲ. ಎಲ್ಲ ಬರಾಬರ್ ಐತಿ, ನಾ ಗಾಲಿ ಒಳಗೆ ನಾ ಹವಾ ಹಾಕೋದಿಲ್ಲ ಅಂದ್ರೆ ನಡೀತೈತೇನು ರೀ? ಅವ್ರು ಹೆಂಗೆ ಹೇಳಿರ್ತಾ ಹಂಗೆ ನಡೆದ್ರೆ ಗಾಡಿ ನಮ್ಗೆ ಮಂಜಿಲಿಗೆ ಮುಟ್ಟಿಸ್ತೈತಿ. ಅದಕ್ಕೆ ಉಸೂಲ್ ಪ್ರಕಾರ ನಾವು ಕೆಲಸ ಮಾಡಬೇಕು. ನಮ್ಮ ಹಿರಿಯರು ಔಲಿಯಾ ಇಕ್ರಾಮರು ನಮ್ಗೆ ಉಸೂಲ್ ಕೊಟ್ಟಾರ, ಇದು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಸುಖ ಬರ್ತೈತಿ, ಎಲ್ಲ ಕೆಲಸ ಹಗರ ಆಕೈತಿ ಅನ್ನೋಂಥ ಮಾತು ಹೇಳ್ಯಾರ. ಇವತ್ತು ಉಸೂಲ್ ಬಿಟ್ಟು ನಾವು ಕೆಲಸ ಮಾಡಿದ್ರೆ ಯಾವುದೂ ಕೆಲಸ ಆಗೋದಿಲ್ಲ. ಮೂರನೇ ಮಾತು ಹಿರಿಯರು ಹೇಳ್ತಾರೆ ರೀ, ನಮ್ಮಲ್ಲಿ ಸ್ವಲ್ಪ ಕುರ್ಬಾನಿನೇ ಬೇಕು. ಸ್ವಲ್ಪ ಹಚ್ಬೇಕಾದಕ್ಕೆ ಹಂಗೆ ಬರೋದಿಲ್ಲ. ಬಿರಿಯಾನಿ ಅಂದ್ರೆ ಹಂಗೆ ಊಟ ಬರ್ತೈತೇನ್ರಿ? ಅದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಕೈತಿ. ಬಿರಿಯಾನಿ ಅಂದ್ರೆ ಹೊಟ್ಟೆ ತುಂಬುದಿಲ್ಲ. ಅದಕ್ಕೆ ತೊಗೊಂಡು ಬಾಯಾಗ ಹಾಕಿ ಏನ್ರಿ ಅವಾಗ ನುಂಗಬೇಕು, ಆವಾಗ ಸ್ವಲ್ಪ ಏನಾರು ಫೈದೆ ಆಕೈತಿ. ಹಂಗೆ ಬಿರಿಯಾನಿ ಅಂದ್ರೆ ಕೆಲಸ ಆಗೋದಿಲ್ಲ. ದೀನ್ ಅಂದ್ರೆ ಕೆಲಸ ಆಗೋದಿಲ್ಲ. ಆ ದೀನದೊಳಗೆ ನಮ್ಮಲ್ಲಿ ಮಶೂರ ಇರಬೇಕು, ನಮ್ಮಲ್ಲಿ ಇತಾತ್ ಇರಬೇಕು, ಅಮೀರ್ ಸಾಬರ್ ಮಾತನ್ನ ಕೇಳಿ ನಡಿಬೇಕು, ಮಸ್ಜಿದ್ವಾರ ಜಮಾತೊಳಗೆ ಇರಬೇಕು, ಉಸೂಲ್ ಪ್ರಕಾರ ನಡಿಬೇಕು. ಕುರ್ಬಾನಿ ಕೊಟ್ಟನ್ನು ನಡೆದ ಮೇಲೆ ಅಲ್ಲಾನ ಮದದ್ ಬರ್ತದೆ. ಆದ ಕಾರಣ ತಾವೆಲ್ಲರೂ ಈ ಹಫ್ತಾವಾರಿ ಇಷ್ಟಮಲ್ಲಿಂದ ಎಲ್ಲರೂ ನಿಯತ್ ಮಾಡಿರಿ. ಇನ್ಶಾಅಲ್ಲಾ ಯಾವುದೂ ಕಷ್ಟಗಳು, ಯಾವುದೂ ಪರೇಶಾನಿ ಹಾಲಾತ್ಗಳು ಇವತ್ತು ಜಗತ್ತಿನೊಳಗೆ ನಮ್ಮ ಜೀವನದಲ್ಲಿ ಬಂದೈತಿ. ಆದ್ರೆ ನಾವು ಸಬರ್ ಮಾಡೋಣ. ಒಂದು ಖುಷ್ಖಬರಿ ಏನಪ್ಪ ಅಂದ್ರೆ ಬೋನಸ್ ಅಲ್ಲಾನ ಕಡೆಯಿಂದ ಏನಲ್ಲ ಹೇಳ್ತಾನೆ ರೀ, ಇನ್ನಲ್ಲಾಹ್ ಮಾಸ್ ಸಾಬಿರೀನ್. ಅಲ್ಲ ಹೇಳ್ತಾನೆ ರೀ, ಯಾರ ಕಷ್ಟನೊಳಗೆ ಸಬರ್ ಮಾಡ್ತಾನ ನಾ ಅವ್ನ ಜೋಡಿ ಅದೀನಿ ಅಂತ ಹೇಳ್ತಾನೆ. ಭಾಳಷ್ಟು ಮಂದಿ ನಮ್ಮ ಜೋಡಿ ಹಾಜಿ ಸಾಬ್ರ ಅದಾರ, MLA ಸಾಬ್ ಅದಾನ, ಕಾಜಿ ಸಾಬ್ ಅದಾನ, ಕೈ ತೊಟ್ಟಿ ಕೈ ಅಭಿಷ್ ಹೇಳ್ತಾನೆ. ಆದ್ರೆ ಅಲ್ಲ ಏನು ಹೇಳ್ತಾನೆ ರೀ, ಮುಸಲ್ಮಾನ್ರಿ ನೀವು ಸಬರ್ ಮಾಡ್ರಿ, ನಾನು ನಿಮ್ಮ ಜೋಡಿನಿ. ಇನ್ನಲ್ಲಾಹ್ ಮಾಸ್ ಸಾಬಿರೀನ್. ಅಲ್ಲಾನ ಮದದ್ ತುಳಿಸ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಮೊದಲಿನ ಕೆಲಸ ಸಬರ್. ಈ ಎರಡನೇ ಕೆಲಸ ಹೇಳಬೇಕಾದ್ರೆ ರಾತ್ರಿ ಪೂರ್ತಿ ಆಕೈತಿ. ಇನ್ಶಾಲ್ಲ ಮುಂದೆ ಬಂದಿದ್ದಾಗ ನೆನಪು ಮಾಡಿರಿ. ಇನ್ಶಾಲ್ಲ ಎರಡನೇದು ಅಲ್ಲಾನ ಮದರ್ಸು ಹೆಂಗೈತಿ, ಏನು ಮಾಡಬೇಕು ಇನ್ಶಾಲ್ಲ ಬಂದಾಗ ಹೇಳ್ತೀವಿ. ಅಲ್ಲಾ ತಾಲ ನಮ್ಮೆಲ್ಲರೂ ಕೇಳೋಕ್ಕಿಂತ ಅಲ್ಲಾ ತಾಲ ನಮ್ಮೆಲ್ಲರಿಗೂ ಸಬರ್ ಮಾಡಿ ಶುಕ್ರ್ ಮಾಡಿ ಏನ್ರಿ ತನ್ನಾರಿಗಿಂತ ಸಣ್ಣ ತಿಳಿದ ಅಲ್ಲಾ ತಾಲ ತಮ್ಮೆಲ್ಲರಿಗೂ ದೊಡ್ಡವನು ಮಾಡಲಿ ಅನ್ನೋವಂಥ ದುವಾ ಮಾಡ್ಕೋತ ಇವತ್ತು ನಮ್ಮೆಲ್ಲರೂ ದೊಡ್ಡವರಾಗಬೇಕು. ನಮ್ಮ ಊರಿನೊಳಗೆ, ನಮ್ಮ ಹಳ್ಳಿ ಒಳಗೆ, ನಮ್ಮ ಅಣ್ಣ ತಮ್ಮರೊಳಗೆ, ನಮ್ಮ ಬೀಗರ ಒಳಗೆ, ಇಡೀ ಸಮಾಜದೊಳಗೆ, ಇಡೀ ಜಗತ್ತಿನೊಳಗೆ ದೀನ ಧರ್ಮ ಹಬ್ಬಬೇಕಾದ್ರೆ ಅದಕ್ಕೆ ಸ್ವಲ್ಪ ನಾವು ಕುರ್ಬಾನಿ ಕೊಡಬೇಕು. ಆ ಕುರ್ಬಾನಿ ಏನಪ್ಪ ಅಂದ್ರೆ, ನಾನಂತೂ 40 ದಿವಸ 4 ತಿಂಗಳು ತಶ್ಕೀಲೇನು ಮಾಡೋದಿಲ್ಲ. ನೀವು ಎಲ್ಲರೂ ನಿಯತ್ ಮಾಡಿರಿ. ಬರೀ 3 ದಿವಸ ಸಲುವಾಗಿ ಈ ಎಲ್ಲ ಸಾಥಿಗಳೇನು ಅದಿರಲ್ಲ, ನಿಯತ್ ಮಾಡಿರಿ. ಇನ್ಶಾಲ್ಲ ನಮ್ಮ ಈ ಮಜೂರ ಜಮಾತ್ಲಿಂದ ಇನ್ಶಾಲ್ಲ ನಾಳಿಂದ ಆಗಲಿ ನಿಮ್ಮ ತಾರೀಖು ಏನಿರ್ತೈತಿ ಆ ಪ್ರಕಾರ 3 ದಿವಸ ನಿಯತ್ ಮಾಡಿರಿ. ಮಾಡ್ತೀರಿ ಇನ್ಶಾಲ್ಲ. ಯಾರ್ಯಾರು ತಯಾರಿದ್ದೀರಿ? ಎಲ್ಲರೂ ತಯಾರಿದ್ದೀರಿ? ಸುಮಾನ್ ಅಲ್ಲ ನೋಡ್ರಿ, ಐದು ಸಾವಿರ ಎಲ್ಲರೂ 3 ದಿವಸ ತಯಾರಿದ್ದಾರೆ. ಅಲ್ಲಾಹು ಅಕ್ಬರ್. ಅಲ್ಲ ಎಲ್ಲರಿಗೂ ಕಬೂಲ್ ಮಾಡಲಿ. ಅದೇ ರೀತಿಯಾಗಿ ನಮ್ಮ ಮಜೀರ್ ಜಮಾತ್ ಮಜಬೂತ್ ಮಾಡಿರಿ. ಮತ್ತು ಮನೆಯೊಳಗೆ ತಾಲೀಮದ ಫಿಕರ್ ಮಾಡಿರಿ, ಮಕ್ಕಳಿಗೆ ಮಕ್ತಬದ ಫಿಕರ್ ಮಾಡಿರಿ. ಅದೇ ರೀತಿಯಾಗಿ ಏನ್ರಿ ನಾವು 2.5 ಗಂಟೆ ಕೊಡೋರು ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಮೊದಲನೇ ಗಶ್ತೂ ಮಾಡಬೇಕು, ಎರಡನೇ ಗಶ್ತೂ ಪಾಬಂದಿ ಮಾಡಬೇಕು. ಈ 4 ಕೆಲಸ ಆದಮೇಲೆ 27 ದಿವಸ ದೀನು ದುನಿಯಾ ಕೆಲಸ ಮಾಡೋದೈತಿ. ಪಾಬಂದಿಲಿಂದ 3 ದಿವಸ ಅಲ್ಲ ಅಂದ್ರೆ ಹೋಗುವಂತ ನಿಯತ್ ಮಾಡ್ರಿ. ಮಾಡ್ತೀನಿ ಇನ್ಶಾಲ್ಲ. ಎಲ್ಲರೂ ತಯಾರಿದ್ದೀರಿ? ಅಲ್ಲ ಸಬ್ಕು ಕಬೂಲ್ ಫರ್ಮಾಯ್. ಆಮೀನ್ ವಮಾ ಅಲೈನಾ ಇಲ್ಲಲ್ ಬಲಾ. ದುಆ ಮಾಡ್ರಿ. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದ್ ವ ಅಲಾ ಆಲಿ ಸಯ್ಯಿದಿನಾ ಮುಹಮ್ಮದ್ ವ ಬಾರಿಕ್ ವ ಸಲ್ಲಿಮ್. ಯಾ ಹಯ್ಯು ಯಾ ಕಯ್ಯೂಮ್ ಬಿರಹ್ಮತಿಕ ನಸ್ತಗೀಸ್. ಯಾ ಹಯ್ಯು ಯಾ ಕಯ್ಯೂಮ್ ಬಿರಹ್ಮತಿಕ ನಸ್ತಗೀಸ್. اللهم إنك عفو كريم تحب العفو فاعف عنا يا كريم. اللهم صرف القلوب صرف قلوبنا على طاعتك. يا مقلب القلوب ثبت قلوبنا على دينك. اللهم إنا نسألك الهدى والتقى والعفاف والغنى
لا الہ الا انت سبحانک انی کنت من الظالمین۔ اللہ ہم گنہگار عاجز بندے آپ کے دربار میں حاضر ہیں، ہم سب کی حاضری قبول فرما۔ اللہ اس اجتماع کو بے انتہا قبول فرما۔ اے رب کریم، ہم گنہگار ہیں، مجرم ہیں، خطاوار ہیں، تیرے ہزاروں نعمتیں کھا کر اللہ ہم نے تیرے پاک زمین کو ناپاک کیا ہے۔ اللہ ہمارے جرم عظیم کو معاف فرما۔ ہمارا سب سے بڑا گناہ، سب سے بڑا جرم یہ ہے، ہم کھانے کمانے میں لگے رہے، دکان مکان بنانے میں لگے رہے، کھیتی باڑی باغیچوں کو سنوارنے میں لگے رہے۔ اللہ آپ کا دین مٹتا رہا، آپ کے نبی کی سنت و شریعت کے جنازے اٹھتے رہے، ہم تماشا بن کر کھڑے رہ گئے۔ اللہ یہی ہمارا سب سے بڑا جرم عظیم ہے۔ اللہ ہم سب کو معاف فرما۔ اللہ ہم یقیناً قصوروار ہیں۔ اللہ اس شرول بستی کے حال پر ہم فرما دے۔ اللہ کام کرنے والے ساتھیوں کی جان میں، مال میں، روزی روٹی میں خوب برکتیں نصیب فرما۔ اللہ یہاں ساتھیوں نے تیرے راستے میں دیر کے لیے دور کے لیے جانے کی نیت ارادے کیے ہیں، اللہ سب کو تیرے راستے میں جانے کی توفیق عطا فرما۔ رب کریم خصوصی طور پر جو بیمار ہیں، ہمارے حاجی صاحب کو اللہ صحت و سلامتی نصیب فرما۔ جو بھی جتنے بھی بیمار ہیں اللہ سب کو صحت و سلامتی نصیب فرما۔ اللہ جو بے گھر ہیں گھر نصیب فرما، جو بے اولاد ہیں اولاد نصیب فرما۔ اللہ جو بے یار و مددگار ہیں پوری امت مسلمہ میں، اللہ پوری امت کے لیے اے اللہ رحم کے کرم کے فیصلے فرما۔ اللہ رحمت کے دروازے کھول دے، برکت کے دروازے کھول دے، ہدایت اور امن و سلامت کے دروازے کھول دے۔ اللہ ہم کمزور ہیں، آزمائش کے قابل و لائق نہیں ہیں، اللہ ہماری مدد فرما، نصرت غبی شامل حال فرما۔ ان بد نصیب آنکھوں سے تیرا دین مٹتا ہم نے دیکھا ہے، تو اللہ ہم مرنے سے پہلے ہم دیکھنا چاہتے ہیں کہ اللہ دین کا بول بالا ہو رہا ہو، کفر کا منہ کالا ہو رہا ہو، اللہ وہ دیکھ کر مرنے کا ہم سب کو توفیق عطا فرما۔ ہمارے مختصر دعاؤں کو اپنے فضل سے، اپنے دریا رحمت سے حضرت محمد رسول اللہ صلی اللہ علیہ وسلم کے صدقے تو فلم تو قبول فرما۔ ربنا تقبل منا انک انت السمیع العلیم وتب علینا انک انت التواب الرحیم۔ صلی اللہ تعالی علی خیر خلقہ محمد وآلہ وصحبہ اجمعین برحمتک یا ارحم الراحمین۔